ಬಳ್ಳಾರಿಯಲ್ಲಿ ಸಂಚಲನ ಮೂಡಿಸಿರುವ ತ್ರಿಕೋನ ಪ್ರೇಮ ಪ್ರಕರಣ. ಖಾಸಗಿ ಫೋಟೋ ಮತ್ತು ವಿಡಿಯೋ ವೈರಲ್ ಮಾಡುವುದಾಗಿ ಬೆದರಿಕೆ ಆರೋಪ. ಮಾನಸಿಕ ಒತ್ತಡ ತಾಳಲಾರದೆ ಯುವತಿಯ ಆತ್ಮಹತ್ಯೆ. ಈಗ ಈ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ. ಬಳ್ಳಾರಿ ನಗರದ ಕೌಲ್ ಬಜಾರ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಜಾಗೃತಿ ನಗರದ ನಿವಾಸಿ ಜಿನತ್ ಉಲ್ ಫಿರ್ದೋಸ್ ಅವರ ಸಾವಿನ ಪ್ರಕರಣ ಇದೀಗ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಮೃತೆಯ ಪೋಷಕರು ಪತ್ರಿಕಾಗೋಷ್ಠಿ ನಡೆಸಿ ತಮ್ಮ ಮಗಳ ಸಾವಿಗೆ ಇಬ್ಬರು ಯುವಕರ ಕಿರುಕುಳ ಮತ್ತು ಬೆದರಿಕೆಯೇ ಕಾರಣ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಕುಟುಂಬದವರ ಪ್ರಕಾರ ಫಿರ್ದೋಸ್ ಬೆಂಗಳೂರಿನ ಖಾಸಗಿ ಐಟಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಅಜೀಂ ಎಂಬ ಯುವಕನೊಂದಿಗೆ ಪ್ರೀತಿಯ ಸಂಬಂಧ ಹೊಂದಿದ್ದರು. ಆದರೆ ನಂತರ ಅವರಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿ ಫಿರ್ದೋಸ್ ಆ ಸಂಬಂಧದಿಂದ ದೂರವಾಗಿದ್ದರು. ಬಳಿಕ ಅಜೀಂನ ಸ್ನೇಹಿತ ಎನ್ನಲಾದ ಸೋಹೈಲ್ ಅವರೊಂದಿಗೆ ಫಿರ್ದೋಸ್ ಆತ್ಮೀಯರಾಗಿದ್ದು ಮದುವೆಯಾಗುವ ನಿರ್ಧಾರವನ್ನು ಮಾಡಿಕೊಂಡಿದ್ದರು ಎನ್ನಲಾಗಿದೆ. ಇದೇ ವಿಚಾರ ತಿಳಿದ ನಂತರ ಅಜೀಂ ಫಿರ್ದೋಸ್ ಅವರ ಖಾಸಗಿ ಫೋಟೋ ಮತ್ತು ವಿಡಿಯೋಗಳನ್ನು ವೈರಲ್ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾನೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಈ ಬೆದರಿಕೆಯಿಂದ ಫಿರ್ದೋಸ್ ತೀವ್ರ ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದರು ಎಂದು ಪೋಷಕರು ಹೇಳಿದ್ದು, ಇದೇ ಕಾರಣದಿಂದ ಅವರು ಆತ್ಮಹತ್ಯೆಯಂತಹ ಕಠಿಣ ನಿರ್ಧಾರ ಕೈಗೊಂಡಿದ್ದಾರೆ ಎಂಬ ಆರೋಪ ಮಾಡಿದ್ದಾರೆ. ಇನ್ನೊಂದು ಮಹತ್ವದ ಬೆಳವಣಿಗೆ ಎಂದರೆ ಆತ್ಮಹತ್ಯೆಗೂ ಮುನ್ನ ಫಿರ್ದೋಸ್ ಅವರು ಸೋಹೆಲ್ ಅವರಿಗೆ ಕರೆ ಮಾಡಿ ನಡೆದ ಘಟನೆ ಕುರಿತು ಮಾಹಿತಿ ನೀಡಿದ್ದರೆಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಅಲ್ಲದೆ ವಿಡಿಯೋ ಮತ್ತು ಸಂದೇಶವನ್ನ ಕಳುಹಿಸಿದ್ದರೆನ್ನಲಾಗಿದ್ದು ಅದನ್ನ ನೋಡುವಷ್ಟರಲ್ಲಿ ಅದು ಡಿಲೀಟ್ ಆಗಿತ್ತು ಎಂಬ ಮಾಹಿತಿ ನೀಡಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಪ್ರಕರಣದಲ್ಲಿ ನಿಖರವಾಗಿ ಏನಾಯಿತು, ಯಾರ ಪಾತ್ರ ಏನು, ನಿಜವಾಗಿಯೂ ಬೆದರಿಕೆ ಮತ್ತು ಮಾನಸಿಕ ಕಿರುಕುಳ ನಡೆದಿತ್ತೇ ಎಂಬ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಜವಾಬ್ದಾರಿ ಇದೀಗ ಪೊಲೀಸರ ಮೇಲಿದೆ. ಮೃತೆಯ ಪೋಷಕರು ಪ್ರಕರಣದ ಪ್ರತಿಯೊಂದು ಅಂಶವನ್ನ ಸಮಗ್ರವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಅಜೀಂ ಮತ್ತು ಸೊಹೇಲ್ ಇಬ್ಬರು ಪೊಲೀಸರ ಸಂಪರ್ಕಕ್ಕೆ ಸಿಗುತ್ತಿಲ್ಲ ಎಂದು ಕುಟುಂಬಸ್ಥರು ಆರೋಪಿಸಿದ್ದು, ಅವರ ಪತ್ತೆಗೆ ಪೊಲೀಸರು ಕ್ರಮ ಕೈಗೊಳ್ಳುತ್ತಿದ್ದಾರೆ ಎನ್ನಲಾಗಿದೆ. ಪ್ರಕರಣದ ತನಿಖೆ ಇನ್ನೂ ಮುಂದುವರೆದಿದ್ದು ಆರೋಪಗಳು ಇನ್ನೂ ಸಾಬೀತಾಗಿಲ್ಲ. ಪೊಲೀಸ್ ತನಿಖೆಯ ನಂತರವೇ ನಿಜಾಂಶ ಸ್ಪಷ್ಟವಾಗಲಿದೆ. ಇಂತಹ ಮತ್ತಷ್ಟು ಬಳ್ಳಾರಿ ಜಿಲ್ಲೆಯ ತಾಜಾ ಸುದ್ದಿಗಳಿಗಾಗಿ ನಮ್ಮ ಬಳ್ಳಾರಿ ಡೈಲಿ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ನಲ್ಲಿ ತಿಳಿಸಿ. ಮಾಡ್ತಾ ಇದ್ರು ನಮ್ಮ ಹುಡುಗಿ ಫ್ರೆಂಡ್ ಅಜೀಮ್ ಅಂತ ಹೇಳ್ಬಿಟ್ಟು ಫ್ರೆಂಡ್ಶಿಪ್ ಮಾಡಿ ನಮ್ಮ ಹುಡುಗಿಗೆ ಕ್ಲಾಸ್ಮೇಟ್ ಅಂತ ಹೇಳಿ ಸುಳ್ಳು ಹೇಳಿ ನಮ್ಮ ಹುಡುಗಿಗೆ ನಮ್ಮ ಶಾಪ್ ಇದೆ ಅದು ಇದೆ ಅಂತ ಗೋಲ್ಡನ್ ಅಂತ ಹೇಳಿ ತಪ್ಪು ಸಲಹೆ ಮಾಡಿ ಫ್ರೆಂಡ್ಶಿಪ್ ಮಾಡಿ ಫ್ರೆಂಡ್ ಅಂತ ಹಿಂದೆ ತಿರುಗಿ ಏನ್ ವಿಡಿಯೋ ಮಾಡಿದ್ದಾನೆ ಏನೋ ನಮ್ಮ ಹುಡುಗಿಗೆ ತುಂಬಾ ಟಾರ್ಚರ್ ಕೊಟ್ಟು ಬ್ಲಾಕ್ ಮೇಲ್ ಮಾಡಿ ಈ ಟಾರ್ಚರ್ ಕೊಟ್ಟಿದ್ದಕ್ಕೆ ನಮ್ಮ ಹುಡುಗಿ ಅಮ್ಮ ಹಿಂಗ ಮಾಡ್ತಾ ಇದ್ದಾನೆ, ಅವ್ನ ರೊಕ್ಕ ತಿಂದು ಬಿಟ್ಟಿದ್ದಾನೆ ಹಿಂಗಂಗ ಅಂತ ಹೇಳಿದಕ್ಕೆ ನಾವು ನಮ್ಮ ಹುಡುಗಿಗೆ ಗೊತ್ತಾಗಿ ಮನೆಗೆ ಕರ್ಸ್ಕೊಂಡ್ ಬಿಟ್ಟ ಮೇಲೂ ಆ ಹುಡುಗ ನಮ್ಮ ಮನೆಗೆ ಬಂದ್ಮೇಲೆ ತುಂಬಾ ಟಾರ್ಚರ್ ಮಾಡ್ಬಿಟ್ಟಿದ್ದಾನೆ ನಮ್ಮ ಹುಡುಗಿಗೆ. ನಮ್ಮ ಹುಡುಗಿ ನಮ್ಮ ಮುಂದೆ ಹೇಳ್ಕೊಂಡಿಲ್ಲ, ಎಷ್ಟು ಹೇಳಿದ್ರು ಹೇಳ್ಕೊಂಡು ತುಂಬಾ ಮೈತಿನ ಹುಡುಗಿ ನಮ್ಮ ಹುಡುಗಿ ಎಲ್ಲ ಹೇಳ್ಕೊಂಡಿಲ್ಲ. ಆಮೇಲೆ ಅವ್ರು ಸೊಹೇಲಂಬ ಹುಡುಗನ ಜೊತೆ ಆಗಿ ನಮ್ಮ ಹುಡುಗಿಗೆ ಮದುವೆ ಮಾಡ್ಕೊಂತೀನಿ ಅಂತೇಳಿ ಹಿಂದೆ ಬಿದ್ದು ಆ ಹುಡುಗಿಗೆ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿ ಸುಳ್ಳು ಹೇಳಿ ಮದುವೆ ಮಾಡ್ತೀನಿ ಅಂತ ಅವ್ರಿಗೆ ಭರವಸೆ ಕೊಟ್ಟು ಆಮೇಲೆ ಅವ್ರ ಹುಡುಗರಿಗೆ ಕೇಳಿತು ಏನ್ ಟಾರ್ಚರ್ ಮಾಡಿದಾರೋ ಗೊತ್ತಿಲ್ಲ. ಆದ್ರೂ ನಮ್ಮ ಹುಡುಗಿ ಸುಸೈಡ್ ಮಾಡ್ಕೊಂಡು ಒಂದು ಸುಸೈಡ್ ನೋಡ್ ಮಾಡಿ ಸತ್ತು ಹೋಗ್ಬಿಟ್ಟಿದ್ದಾಳೆ ನಮ್ಮ ಹುಡುಗಿ. ಆ ಹುಡುಗರು ಇನ್ನೂವರೆಗೆ ಏನು ಎದಿಗೆ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ. ನಮ್ಮ ಹುಡುಗಿ ಪೊಲೀಸರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಾವು SP ಮೇಡಮ್ ಅಂತ ಹೋಗಿ ನೀವೇ ನ್ಯಾಯ ಕೊಡಿಸ್ಬೇಕು, ಪೊಲೀಸರು ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಅವರು ಪಾಲಿಟಿಕ್ಸ್ ಅವರೆಲ್ಲ ನಮ್ಮ ಮೇಲೆ ಪ್ರೆಸರ್ ಮಾಡ್ತಿದ್ದಾರೆ, ಕೇಸ್ ವಾಪಸ್ ತಗೋ ಅಂತ ಹೇಳ್ಬಿಟ್ಟು. ನಮ್ಮ ಹುಡುಗಿಗೆ ನ್ಯಾಯ ಸಿಗ್ತಾ ಇಲ್ಲ. 10-12 ದಿವಸ ಆಗಿದ್ರು ಏನು ಅವ್ರ ಮೇಲೆ ಇದು ಮಾಡಿಲ್ಲ, ಅವ್ರಿಗೆ ಆಕ್ಷನ್ ತಗೊಂಡಿಲ್ಲ. ತುಂಬಾ ಅಂದ್ರೆ ತುಂಬಾ ಕಷ್ಟ ಕೊಟ್ಟು ಟಾರ್ಚರ್ ಮಾಡಿ ನಮ್ಮ ಹುಡುಗಿ ಸುಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಜಗ್ಗಿ ರೊಕ್ಕನೂ ತಿಂದು ಬಿಟ್ಟಿದ್ದಾನೆ ಹುಡುಗ ಅಜೀಮ್ ಅಂಬ. ಅವನಿಗೆ ರೊಕ್ಕ ಕೊಟ್ಟಿಲ್ಲ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡಿ ನಮ್ಮ ಹುಡುಗಿಗೆ ಅದು ಫೋಟೋ ಕಳಿಸ್ತೀನಿ ಇದು ಫೋಟೋ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಹುಡುಗಿ ಎಲ್ಲಾನು ಇದು ಮಾಡಿ ರಿಕಾರ್ಡ್ ಮಾಡಿ ಮಕ್ಕಳು ಸತ್ತೋಗ್ಬಿಟ್ಟಿದ್ದಾಳೆ ನಮ್ಮ ಹುಡುಗಿ. ಆ ಹುಡುಗರು ನೋಡಿದ್ರೆ ಫರಾರಾಗಿದ್ದಾರೆ, ಇನ್ನೂವರೆಗೂ ಹಿಡ್ಕೊಂಡಿಲ್ಲ ಆ ಹುಡುಗರಿಗೆ. ಪೊಲೀಸರು ಏನು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ನಾವು ಅದಕ್ಕೆ ಮೇಡಮ್ ಹತ್ರ ಹೋಗಿದ್ದೀವಿ ನ್ಯಾಯಕ್ಕೋಸ್ಕರ. ಮೇಡಮ್ ಅವ್ರು ನಮಗೆ ಸಿಕ್ಕಿಲ್ಲ 3-4 ದಿವಸ ಆದ್ರೂ. ಹೋಗಿ ವಾಪಸ್ ಬರ್ತಾ ಇದ್ದೀವಿ. ದಯಮಾಡಿ ನಮ್ಮ ಮಗಳಿಗೆ ನ್ಯಾಯ ಕೊಡಿಸ್ರಿ ಮೇಡಮ್, ನ್ಯಾಯ ಕೊಡಿಸ್ರಿ ಪ್ಲೀಸ್, ನ್ಯಾಯ ಕೊಡಿಸ್ರಿ ಮೇಡಮ್. ನಿಮ್ಮ ಮೇಲೆ ನಮಗೆ ಎಲ್ಲ ನಂಬಿಕೆ ಇದೆ ಮೇಡಮ್.
ನಮ್ಮ ಹುಡುಗಿ ಹೋಗ್ಬಿಟ್ಟಿದ್ದಾಳೆ ಮೇಡಮ್. ಮತ್ತೆ ಇನ್ನೊಂದು ಮಗಳಿಗೆ ಹಂಗೆ ಆಗಬಾರ್ದು ಮೇಡಮ್. ತುಂಬಾ ಕೆಟ್ಟ ಹುಡುಗ ಅಂತ ಆ ಹುಡುಗ ನಾವು ಚಲೋ ತನಿಖೆ ಮಾಡಿದ್ದೀವಿ. ಪ್ರತಿಯೊಂದು ವಿಷಯದಲ್ಲೂ ಆ ಹುಡುಗ ತುಂಬಾ ಅಂದ್ರೆ ತುಂಬಾ ಒಂಥರ ರೌಡಿ ತರ ಇದ್ದಂತ ಮೇಡಮ್. ಆ ಹುಡುಗ ನಮ್ಮ ಹುಡುಗಿ ಬೈ ಬಿದ್ದು ಮಾಡ್ಕೊಂಡು ಬಿಟ್ಟಿದ್ದಾಳೆ. ನಮ್ಮ ಹುಡುಗಿಗೆ ನ್ಯಾಯ ಕೊಡಿಸ್ರಿ ಮೇಡಮ್, ನ್ಯಾಯ ಕೊಡಿಸ್ರಿ ಮೇಡಮ್.